ಏನೇನು ಅವ್ಯವಹಾರ ಆಗಿದೆ ನಿಮ್ಮ ಗಂಗವರ ಮತ್ತು ಚೌಟ್ಪಳ್ಳಿ ಗ್ರಾಮ ಪಂಚಾಯತ್? ನಂದು ದೇವನಾಯಕನಲ್ಲಿ ನಾರಾಯಣ ಸ್ವಾಮಿ, ನನ್ನ ಹೆಂಚಿನ ಮನೆ ನಾರಾಯಣ ಸ್ವಾಮಿ ಅಂತೇಳಿ ಕರೀತಾರೆ. ನಮ್ಮ ದಾಖಲೆ ನಿಂತಿದ್ರೆ ಅಕ್ರಮವಾಗಿ PDOಗಳು ಕೆಲವು ಜೊತೆ ಸೇರಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಸಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಒಪ್ಪಿಗೆ ಪತ್ರಗಳು ಇನ್ನೊಂದು ಸೃಷ್ಟಿ ಮಾಡಿಬಿಟ್ಟು ಅದನ್ನ ದಾಖಲೆ ಅವ್ಯವಹಾರ ಮಾಡಿದೆ. ನಾನು ಕಾನೂನು ಪಂಚಾಯತಿ ಅಧಿಕಾರಿಗಳು ಮತ್ತೆ ಏನೇನು ಡಾಕ್ಯುಮೆಂಟ್ ಇದೆ ನನ್ನ ಇದಕ್ಕೆ ಸಂಬಂಧಪಟ್ಟದ್ದು ಫಸ್ಟ್ ಕಮಲೇಶ್ ಅವರು ಅಧ್ಯಕ್ಷರಾಗಿತ್ತು. 5 ವರ್ಷ ನಂಬರು 23-24ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿತ್ತು. ಇವರು 2012 ಅವರ ಆಗಿನ ಚಂದ್ರಶೇಖರ್ ಬಿಡುವಾಗಿದ್ರು. ಅವರ ಹೆಸರಿಗೆ 30 ಅರ್ಜಿ ಎಲ್ಲ ಹಾಕಿದ್ದೀರಾ? 18 ವರ್ಷ ಅಂದ್ರೆ ಯಾವ ಅರ್ಜಿ ಹಾಕಿದ್ದೀರಾ ಅಂತ? ಫಸ್ಟ್ ನಾನು ಜಿಲ್ಲಾ ಪಂಚಾಯತ್ಗೆ ಒಂದು ಅರ್ಜಿ ಕೊಡ್ತೀನಿ. ಅರ್ಜಿ ಕೊಟ್ಟು 11 ಮತ್ತೆ ಅದನ್ನೇನೆ 30-20 690 ಅಡಿ ಅದನ್ನ ಏನ್ ಮಾಡ್ತಾರೆ 16 ಅಡಿ ಒಬ್ಬ ಸೆಕ್ರೆಟರಿ ಮಜೂರು ಮಾಡಿಬಿಟ್ಟು ಅದನ್ನ ಕೊಟ್ಟೆ. ಈ ತರ ಪಿಡುವ ಮೇಲೆ ಕ್ರಮ ಆಗಬೇಕು ಮತ್ತೆ ಅಕ್ರಮ ಖಾತೆ ಮಾಡೋದನ್ನ ವಜೆ ಮಾಡ್ಬೇಕಂತ. ಅದು 1820 ಅಡಿ. ಆದ್ರೆ ಈಗಿನ ಬೆಲೆ ಸುಮಾರು 30-35 ಲಕ್ಷ. ಅವರು ತಾಲೂಕ್ ಪಂಚಾಯತ್ ಇವಾಗ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡ್ರಿ ಅಂತ ಹೇಳ್ತಾರೆ. ಅದು ಕೇಸು ದಾಖಲಾಗಿದೆ. ಕೇಸು ದಾಖಲಾದ್ಮೇಲೆ 12ರಲ್ಲಿ ಅಂತೇಳಿ 9ನಲ್ಲಿ ಎಂಟ್ರಿ ಮಾಡಿರ್ತಾರೆ. ಆದ್ರೆ ಮಜರ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನನಗ RTIನಾಗ ಅರ್ಜಿ ಹಾಕೋದನ್ನು ಮಜರ್ ಮಾಡಿರೋದು 2 ವರ್ಷದ ನಂತರ ನಲ್ಲಿ ಮಹಾ ಅಪರಾಧ. ಆಮೇಲೆ ಅವರೇನೆ ಕಮಲೇಶ್ ಅವರು ಅವ್ರ ಚಿಕ್ಕಮಾವ ಮುನ್ನಾರಪ್ಪ ಅನ್ನೋರ ಮೇಲೆ ಕೋರ್ಟ್ ನಲ್ಲಿ ದಾವೆ ಹೋಗ್ತಾರೆ. ಜಮೀನು ಅಲಾಟ್ಮೆಂಟ್ ಆಗಿರೋದು ಮತ್ತೆ ಇದು ಅಡ್ಜಸ್ಟೆಂಟ್ ಲ್ಯಾಂಡ್, ಅದರಿಂದ ಸ್ಟೇ ಕೊಡ್ಬೇಕಂತ ಒಬ್ಬ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಕಾನೂನಲ್ಲಿ ಅವಕಾಶ ಇದೆಯಾ ಮಜರ್ ಮಾಡಿಬಿಟ್ಟು 30 ಇರೋದು 45, 23 20 ಅವರ ಹೆಸರಿಗೆ ಖಾತೆ ಕೂರಿಸ್ತಾರೆ. ಇದು ಅಲಾಟ್ಮೆಂಟ್ ಅಂದ್ರೆ ಸರ್ಕಾರಿ ಜಾಗ ಅಂತ ಆಯ್ತು. ಇದ್ರ ಬಗ್ಗೆ ನಾನು ಪಂಚಾಯತಿ PDOಗಳು ಸೆಕ್ರೆಟರಿಗಳು ಇವ್ರ ಜೊತೆ ಚರ್ಚೆ ಮಾಡಿದ್ವಿ. ಇದರಿಂದಾನೆ ಅವ್ರೇನ್ ಮಾಡ್ತಾರೆ, ನನ್ನ ಮೇಲೆ ಈ ತರ ಮೀಡಿಯಾ ಮುಂದೆ ಲಂಚ ಹಾಕೋದು, ಈ ಲಂಚ ತಿಂದ್ಬಿಟ್ಟು ನಾನು ಹೆಂಡತಿ ಮಕ್ಕಳಿಗೆ ಉಪಯೋಗಿಸೋದ್ರಿಂದ ನನಗೆ ಕೊಟ್ಟಿಲ್ಲ. ನಾನು ಈಗಾಗಲೇ ನಮ್ಮೂರಲ್ಲಿ ಸುಮಾರು 16 ಲಕ್ಷ ಭೂಕಬಳಿಗಳಲ್ಲಿ ಇಬ್ಬರು ಭೂಕಬಳಿಕೆ ಮಾಡಿದ್ರು. 3/4 ಎಕರೆ ನಂಜೇಗೌಡ ಭೂಕಬಳಿ ಮಾಡಿದ್ರು. ಅದ್ರ ಮೇಲೆ ಸುಮಾರು 3 ಕೋಟಿ. ಇನ್ನೊಂದು ಸ್ಮಶಾನ ಜಾಗ ಇದಕ್ಕೆ ಶಿವಮೂರ್ತಿ ಅನ್ನೋರು ನನ್ನ ಮೇಲೆ ಏನು ಅಪವಾದ ಮಾಡ್ಯಾರೆ. ಅವ್ರ ಕುಟುಂಬದವರು 1 ಎಕರೆ 4 ಗುಂಟೆ ಇದು ಭೂ ಕಬಳಿಕೆ ಮಾಡೋದು ಅಂದ್ಬಿಟ್ಟು ಭೂ ಕಬಳಿಕೆ ಮಾನ್ಯ ದೇವನಹಳ್ಳಿ ತಾಲೂಕ್ ತಹಸೀಲ್ದಾರ್ ವರದಿ ಕೊಟ್ಟಾರೆ. ಸ್ವಾಮಿ ಅವತ್ತು ನ್ಯಾಯ ಅಂತೇಳಿ ಕರೆದವನು ನಮ್ಮ ಕಮಲೇಶ್ ನನ್ನ ತಮ್ಮ ಆಗ್ಬೇಕು. ಅರ್ಧ ಅವರ್ಕ 3-4 ಸಾರಿ ಕಾಲ್ ಮಾಡೇವ್ನಿ. ನನ್ನ ಫೋನ್ ಕಾಲ್ ಲಿಸ್ಟು ಅಷ್ಟೇ ಕರೆದು ಅರ್ಜೆಂಟಾಗಿ ಬಾ ದೇವನಹಳ್ಳಿಕ ಅಂತಂದ. ಇವ್ನು ನಾನು ಸ್ವಾಮಿ ಅದನ್ನು ಕೇಸ್ ಬುಕ್ ಮಾಡಕ್ ಹೋಗಿದ್ದ. ಬೇಡ ಅಣ್ಣ ತಡೆ ಮಾಡು ಏನೇ ಮಾಡಿ ಅಂತೇಳ್ಬಿಟ್ಟು ನನ್ನ ರಿಕ್ವೆಸ್ಟೇ ಮಾಡಿಕೊಂಡ. ನಾನು ಅವಾಗ ಅವ್ನು ಫೋನ್ ಮಾಡಿ ಬೇಡಪ್ಪ ಇರು ನಾವು ಬರ್ತೀವಿ ಅಂದ್ವಿ. ಕೂತ್ಕೊಂಡು 1 ಗಂಟೆ ಹೊತ್ತು ನ್ಯಾಯ ಮಾಡಿದ್ದೀವಿ. ನ್ಯಾಯದಾಗ ಎಲ್ಲರೂ ಮಾತಾಡಿದ್ದೀವಿ. ಎಲ್ಲರೂ ಮಾತಾಡಿದ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ನಾನು ಅವ್ನು ಮಾತಾಡಿದ್ ಮಾತ್ರ ಅವ್ನು ಬಿಡ್ತಾವನೆ. ಇಲ್ಲ ನಾವೇ ಏನ್ ಬೇಕಾ ಅದು ಕೊಟ್ಬಿಟ್ಟು ಅವ್ನು ದೇವಸ್ಥಾನ ಕೆಲಸ ಮಾಡಿಸ್ತಾನೆ. ಹೋಗಿ ಆತ ಹೋಗಿದ್ದು ಕೊಟ್ಬಿಟ್ಟು ಮನೆ ತಕರಾರಿಲ್ಲ ಮನೆ ಕಟ್ಕೋಣ ಅಂತ ಬಂದ. ಮನೆ ಜಮೀನು ಅವನದಲ್ಲ, ಅದು ಸರ್ಕಾರಿ ಜಮೀನು. ಆ ಸರ್ಕಾರಿ ಜಮೀನು ನಾನೇನ್ ಮಾಡಿದೆ, ಬೇಡಪ್ಪ ನನ್ನ ತಮ್ಮನವನು ಮನೆ ಕಟ್ತಾನೆ, ಅವ್ನು ಅನ್ಯಾಯ ಮಾಡೋದು ಬೇಡ, ಏನೋ ಒಂದು ಅಷ್ಟೇನೋ ಒಂದು ಇದು ಮಾಡ್ಕೊಂಡು ಏನೋ ಒಂದು ದೇವಸ್ಥಾನ ಕೆಲಸ ಮಾಡಿಬೇಡಯ್ಯ, ಈ ಕರ್ಮ ಕಲ್ದೋಗ್ಲಿದ್ರಾಗ ಅಂತ ಅಂದ್ಬಿಟ್ಟು ನ್ಯಾಯ ಮಾಡಿದ್ದು ನಿಜ. ಹೌದು, 5 ಲಕ್ಷ ರೂಪಾಯಿಗೆ ನಾನು ಲಾಸ್ಟ್ ತೀರ್ಮಾನ ಮಾಡಿದ್ದು ನಿಜ. ನಾರಾಯಣ ಸ್ವಾಮಿ ಅವರು ಅದೇ ಮುಂಚೆ ಹೇಳಿದ್ರು ಹಿಂಗೆ ಇದಾಯ್ತು ಇವಾಗ ಇವನೇ ಕರ್ಕೊಂಡೋಗಿ ಇಲ್ಲ ಸರ್, ಇವ್ರು ದುಡ್ಡು ಮೊದಲು ಕೇಳಿಲ್ಲ ಇವರು. ಆಮೇಲೆ ನಾನು ಆವತ್ತು ಕೇಳವನು ಇವನು ನೋಡಿ ನಾನು ಹಿಂಗೆ ದೇವಸ್ಥಾನ ಕೆಲಸ ಮಾಡಿಸ್ತೀನಿ, ಚಿಕ್ಕ ಕಟ್ಟೋದಕ್ಕೋಸ್ಕರ ನಾನು ಇದು ಮಾಡ್ತೀನಿ, ನನ್ಗೇನು ನನ್ನ ಹೆಂಡ್ರು ಮಕ್ಳಿಗೆ ಬೇಡ ಅಂತ. ಅದು ಎಲ್ಲ ಫುಲ್ ವಿಡಿಯೋ ಇದೆ. ಆ ವಿಡಿಯೋ ಎಲ್ಲ ಪೂರ್ತಿ ಓಪನ್ ಮಾಡಿಕೊಳ್ಳಿ ಅವನು. ಅವ ತಪ್ಪಿದ್ರು ನಮ್ಗೆ ಏನ್ ಶಿಕ್ಷೆ ಬೇಕಾದ್ರೂ ಆಗಲಿ. ನನ್ನ ಅಭಿಲಾಷ ನನ್ನ ತಮ್ಮಂದೇ ತಪ್ಪು, ಕಮಲೇಶಿಂದ ತಪ್ಪು. ಅವ್ರು ಯಾವ್ದಂದ್ಕೂ ನಮ್ಮನ್ನ ಕರ್ಕೊಂಡೋಗಿ ನಾವು ಎಲ್ಲಿಗೂ ಹೋಗಿದ್ದಂತ ಮನೆಗಿದ್ದವ್ರು ನಾವು ಮರ್ಯಾದೆ ಕಳ್ದಲ್ಲ ನಮ್ಮನ್ನ. ಇವಾಗ ದಿನ ಒಂದೊಂದು ವಾಟ್ಸಾಪ್ ಹಾಕಿ